ಪರಿಸರದ ಗೆಲುವು ಸಣ್ಣ ಕಥೆ. ಒಮ್ಮೊಮ್ಮೆ ಹಸಿರು ಹಳ್ಳಿ ಎಂಬ ಒಂದು ಸುಂದರ ಹಳ್ಳಿ ಇತ್ತು. ಹಳ್ಳಿಯಲ್ಲಿ ಮರಗಳು, ಪಕ್ಷಿಗಳು ಮತ್ತು ತಾಜಾ ಗಾಳಿ ತುಂಬಿ ತುಳುಕುತ್ತಿತ್ತು. ಮಕ್ಕಳು ನದಿಯ ತೀರದಲ್ಲಿ ಆಟವಾಡುತ್ತಿದ್ದರು, ದೊಡ್ಡವರು ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಒಂದು ದಿನ ಹಳ್ಳಿಯ ಜನರು ರಸ್ತೆಯ ಬಳಿ ಕಸದ ಗುಡ್ಡೆಗಳನ್ನೇ ಹಾಕಲು ಶುರು ಮಾಡಿದರು. ಕೆಲ ದಿನಗಳಲ್ಲಿ ನದಿ ಕಸದಿಂದ ಮಲಿನವಾಯಿತು, ಪಕ್ಷಿಗಳು ಹಳ್ಳಿಯನ್ನು ಬಿಟ್ಟು ಹೋದವು. ಮಕ್ಕಳು ಆಟವಾಡುತ್ತಿದ್ದ ಜಾಗದಲ್ಲಿ ದುರ್ವಾಸನೆ ಹರಡಿತ್ತು. ಅದನ್ನು ಕಂಡು ಚಿನ್ನಿ ಎಂಬ ಚಿಕ್ಕ ಹುಡುಗ ಎಲ್ಲರನ್ನೂ ಸೇರಿಸಿ ಹೇಳಿದ, ನಾವು ನಮ್ಮ ಹಳ್ಳಿಯನ್ನು ಕಾಪಾಡದೇ ಇದ್ದರೆ ಭವಿಷ್ಯದ ಮಕ್ಕಳು ಏನನ್ನು ನೋಡುತ್ತಾರೆ? ಕಸವನ್ನು ಜಾಗದಲ್ಲಿ ಹಜಾಗದಲ್ಲಿ ಹಾಕುವುದನ್ನು ಬಿಡೋಣ, ಮರಗಳನ್ನು ನೆಡುವೋಣ. ಹಳ್ಳಿಯ ಎಲ್ಲರೂ ಚಿನ್ನಿಯ ಮಾತು ಕೇಳಿದರು. ಮಕ್ಕಳು ಮರಗಳನ್ನು ನೆಟ್ಟರು, ದೊಡ್ಡವರು ನದಿಯನ್ನು ಶುದ್ಧಗೊಳಿಸಿದರು. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಕಸವನ್ನು ಸರಿಯಾಗಿ ವಿಂಗಡಿಸಿ ಹಾಕಲು ಶುರು ಮಾಡಿದರು. ಕೆಲ ದಿನಗಳಲ್ಲಿ ಹಸಿರು ಹಳ್ಳಿ ಮತ್ತೆ ಹಸಿರುಗೊಂಡಿತು. ಪಕ್ಷಿಗಳು ಮರಳಿ ಬಂದವು, ಗಾಳಿ ಮತ್ತೆ ತಾಜಾ ಆಗಿತ್ತು. ಹಳ್ಳಿ ಜನರು ಅರಿತುಕೊಂಡದ್ದು ಒಂದೇ: ಪರಿಸರವನ್ನು ನಾವು ಕಾಪಾಡಿದಾಗ ಅದು ನಮ್ಮನ್ನೂ ಕಾಪಾಡುತ್ತದೆ.